ಮತ್ತೊಂದು ಸರಿ ಹಾಕ್ಕೊಳಕತ್ತೇನೆ ರೀ. ಓಸು ಇದೇ ರೀತಿ ಹುರ್ಕೋತೇನೆ ರೀ ಕೆಂಪಗಾಗಂಗೆ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ನೋಡ್ರಿ 7 ಗಂಟೆಗೆ ಐತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನಮ್ಮ ಶಾದು ನೋಡ್ರಿ ಇಲ್ಲಿ ಜಳಕ ಮಾಡಿ ನಿಂತಾಳ. ಹಾಯ್ ಮಾಡ್ಸತ್ತೆ ಎಲ್ಲರಿ ನೋಡ್ರಿ. ಇಲ್ಲಿ ನಮ್ಮ ರಚ್ಚು ಮುಂಜಾನೆ ಎದ್ದು ಈಗಿನೂ ಹಾಯ್ ಮಾಡತ್ತಾಳ ನೋಡ್ರಿ ಎಲ್ಲರಿಗೆ. ಆಮೇಲೆ ಮುಂಜಾನೆ ಎದ್ದು ಉಂಡಿ ತಿನ್ನತ್ತಾಳ್ರಿ ಈಕಿ. ಜಸ್ಟ್ ಅವ್ರ ಪಪ್ಪ ಹೆಣ್ಣಾಗಿ ತೊಗೊಂಡು ತಿನ್ನತ್ತಿರ್ರಿ. ಅವರು ನಿನ್ನೆ ಬಂದು ಬೆಳಗ್ಗೆ ತಿಂದಿತ್ತಿಲ್ಲ, ಅದಕ್ಕೆ ಇವತ್ತು ಒಂದು ತಿನ್ನತ್ತಿರಿ. ಆಕಿಗೆ ಒಂದು ಕೊಟ್ರೆ ಆಕಿನೂ ತಿನ್ನತ್ತಾಳ್ರಿ. ನಿನ್ನೆ ತಿನ್ನು ಅಂದ್ರೆ ತಿಂದಿಲ್ರಿ, ಚಂಡ್ ಮಾಡಿ ಆಡಾತಿಳು. ಇವಾಗ ತೊಗೊಂಡು ತಿನ್ನತ್ತಾಳ ನೋಡ್ರಿ ಉಂಡಿ ತಿನ್ನತ್ರಿ. ರಚು ಹಾಯ್ ಮಾಡ, ಹಾಯ್ ಹಾಯ್. ಇವಾಗ ನಮ್ಮ ರಚ್ಚು ಭಾಳ ಶಾಣೆ ಆಗ್ಯಾಳ್ರಿ. ಅಂದ್ರೆ ಹಾಯ್ ಅಂತ ಎಲ್ಲ ಮಾಡ್ತಾಳ್ರಿ. ಇವಾಗ ರಾಯಣ್ಣ ಸ್ಕೂಲ್ ಸೂಟಿ ಅದಲ್ಲತ್ತರಿ, ಏನದ ಯಾರಿಗೆ ಗೊತ್ತ್ರಿ. ಅವ ದುಕಾನ್ಗೆ ಹೋಗ್ಯಾನ್ರಿ ಜಸ್ಟ್ ಈಗ. ಇವ್ರ ಪಪ್ಪನೂ ಆ ಕಡೆ ಗುಡಿ ಕಡೆಗೆ ಕೆಲಸದ ಅಂತೇಳಿ ಆ ಕಡೆ ಹೋಗ್ಯಾರ್ರಿ. ಮುಂಜಾನೆ ಅಂತೇಳಿ ಇನ್ನೂ ಚಹಾ ಕುಡಿದಿಲ್ಲ, ಏನೂ ಮಾಡಿಲ್ರಿ. ಜಸ್ಟ್ ಬ್ಯಾಳೆ ಹಾಕಿನಿ. ಬ್ಯಾಳೆ ಹಾಕ್ಯಾರೆ ನೋಡ್ರಿ. ಇಲ್ಲಿ ನಮ್ಮ ರಾಯಣ್ಣ ಬಂದು ನೋಡ್ರಿ ಅಂಗಡಿಗೆ ಹೋಗಿ ಹಾಲಿನ ಪ್ಯಾಕೆಟ. ಆಮೇಲೆ ಅವ್ರಿಗೆ ತಿನ್ನಕತ್ತೆ ಬಂದು ತೊಗೊಂಡು ಬಂದಾನ. ಇವಾಗ ಚಹಾ ಇಟ್ಟೀನಿ ರೀ. ಅಲ್ಲಿ ನೋಡ್ರಿ ಗ್ಯಾಸಿನ ಮೇಲೆ ಇಟ್ಟೀನಿ. ಚಹಾ ಇಟ್ಟೀನಿ. ಆಮೇಲೆ ಕುಕ್ಕರ್ಗೆ ಬ್ಯಾಳೆ ಹಾಕಿದ್ರಿ ಒಂದು ಸ್ವಲ್ಪ ಸಾರು ಮಾಡ್ಬೇಕಂತೇಳಿ. ಬ್ಯಾಳೆ ಸಾರು ಇಲ್ರಿ, ಇದು ಮಾಡ್ಬೇಕನ್ನತ್ತಿದ್ರಿ. ನಿನ್ನೆ ಹುಂಚಿ ಪಲ್ಯ ಬಂದಿತ್ತು, ಅದು ತೊಗೊಂಡಿದ್ರಿ. ಅದೇ ಹುಂಚಿ ಪಲ್ಯ ಸಾರು ಮಾಡ್ಬೇಕಂತಿದ್ರಿ. ಅಂದ್ರೆ ಗರ್ಗಟ್ ಅಂತೀವಿ ನಾವು. ಹುಂಚಿ ಪಲ್ಯ ಹಾಕಿ ಮಾಡೋದು ಗರ್ಗಟ್ ಅಂತೀವಿ. ಅದಕ್ಕೆ ಗರ್ಗಟ್ ಮಾಡ್ಬೇಕನ್ನತ್ತೀನಿ ರೀ. ನಮ್ಮ ಕಡೆಗೆ ಹುಂಚಿ ಪಲ್ಯ ಹಾಕಿ ಗರ್ಗಟ್ ಹೆಂಗೆ ಮಾಡ್ತಾರಂತೇಳಿ ತೋರಿಸ್ತೀನಿ ರೀ ನಿಮ್ಗೆ. ಬರ್ರಿ ಫಸ್ಟ್ ಎಲ್ಲರೂ ಚಹಾ ಆಗಿದೆ ಇಲ್ಲಿ ಅನ್ಕೋತೀನಿ. ನಮ್ಮದು ಚಹಾ ಕುಡಿಬೇಕು ನೋಡ್ರಿ. ಇನ್ನೂ ಚಹಾ ಇಟ್ಟೀವಿ. ಜಸ್ಟ್ ಈಗ ಹಾಲಿನ ಪ್ಯಾಕೆಟ್ ತಂದಾನ. ಇವಾಗ ಹಾಲು ಹಾಕಿ ನಾವು ಚಹಾ ಕುಡಿತೇವೆ. ನಿಮ್ಮದು ಚಹಾ ಆಗಿದೆ ಅನ್ಕೋತೀನಿ ರೀ. ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ. ಕುಕ್ಕರ್ದಾಗ ನಾನು ಇಲ್ಲಿ ನೋಡ್ರಿ, ಕುಕ್ಕರ್ದಾಗ ನಾನು ಇದು ಹಾಕೀನಿ ಬ್ಯಾಳೆ, ಆಮೇಲೆ ಪಲ್ಯ ಹಾಕೀನಿ. ಅದು ಕುದ್ದಾದ್ರಿ ನೋಡ್ರಿ. ಇಲ್ಲಿ ನೋಡ್ರಿ ಬ್ಯಾಳೆ ಪಲ್ಯ ಮೆಣಸಿಕಾಯಿ ಎಲ್ಲ ಒತ್ತಾಟಿ ಹಾಕೀನಿ. ಇದಕ್ಕೆ ಇವಾಗ ಮುಗಿಸ್ಕೋಬೇಕ್ರಿ. ಅಂದ್ರೆ ಚಮಚದಿಂದ ಒಂದು ಸ್ವಲ್ಪ ಸಣ್ಣಾಗಿ ಮುಗಿಸ್ಕೋಬೇಕು. ಮುಗಿಸ್ಕೊಂಡ್ಕೆರೆ ಇದಕ್ಕೆ ಪಾಣೆ ಹೊಡ್ಯಂಬರ್ರಿ. ಇವಾಗ ನೋಡ್ರಿ, ಇವಾಗ ಗುಂಡಿಗೆ ಕಾಯಿ ಹಾಕಿಟ್ಟಿನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಂದೆರಡು ಮಾಪ ಆಗಷ್ಟು ಎಣ್ಣೆ ಹಾಕ್ಕೊಂಡು ನೋಡ್ರಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಕಾಯ್ಬೇಕಲ್ರಿ, ಅದಕ್ಕೆ ಆಮೇಲೆ ಜೀರಿಗೆ ಹಾಕೊಳ್ಳೋಣಂತ ನೋಡ್ರಿ. ಎಣ್ಣೆ ಕಾಯ್ತದ. ಇವಾಗ ಜೀರಿಗೆ ಹಾಕೊಳ್ಳಾಕತ್ತೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕೊಂಡು ಒಂದು ಸ್ವಲ್ಪ ಸಿಡೋ ಬಳಕ ನಾನು ಇದು ಹಾಕೋತೀನಿ ರೀ. ಬೆಳ್ಳುಳ್ಳಿ ಕೊಟ್ಟಿಟ್ಕೊಂಡಿನಿ, ಬೆಳ್ಳುಳ್ಳಿ ಹಾಕೋತೀನಿ. ಇವಾಗ ನೋಡ್ರಿ ಜೀರಿಗೆ ಕುದ್ಲಾಗತ್ತವ. ಇವಾಗ ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ನಾನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪು ಆದ ಬಳಕ ಅದಕ್ಕಿಷ್ಟು ಕೊತ್ತಂಬರಿ ಹಾಕೋತೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಕುದಿಬೇಕ್ರಿ ಬೆಳ್ಳುಳ್ಳಿ. ನೋಡ್ರಿ ಬೆಳ್ಳುಳ್ಳಿ ಕೆಂಪಗಾಗುತ್ತದೆ. ಇವಾಗ ಕೊತ್ತಂಬರಿ ಇಷ್ಟು ಹಾಕೋತೀನಿ ನೋಡ್ರಿ. ಹಸಿ ಕೊತ್ತಂಬರಿ ಮೀನು ತೊಗೊಂಡಿರಲ್ರಿ, ಅದೇ ಹಸಿ ಕೊತ್ತಂಬರಿ ಅದ. ಇದಕ್ಕೆ ಒಂದು ಸ್ವಲ್ಪ ಇವಾಗ ಅರಿಶಿಣ ಹಾಕೋತೀನಿ ರೀ. ಒಂದು ಸ್ವಲ್ಪ ಅರಿಶಿಣ ಹಾಕೊಳಗತ್ತೀನಿ ನೋಡ್ರಿ. ಅರಿಶಿಣ ಹಾಕೊಂಡ್ಕೆರೆ ಇದಕ್ಕೆಲ್ಲ ಮಿಕ್ಸ್ ಮಾಡೋಣ ರೀ. ಇವಾಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡೀನಿ. ಇವಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರಿಶಿಣ ಎಣ್ಣೆ ಕುದಿಯಂಗೆ ಕುದಿಸ್ಬೇಕ್ರಿ. ಕುದಿಸೋ ಬಳಕ ನಾವೇನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿವಲ್ರಿ, ಅದೆಲ್ಲ ಬ್ಯಾಳಿ ಪಲ್ಯ ಎಲ್ಲ, ಅದಕ್ಕೆ ಅದು ಇವಾಗ ಹಾಕೋತೀನಿ ನೋಡ್ರಿ. ಅಷ್ಟು ಹಾಕೊಂಡು ನೋಡ್ರಿ. ನಮ್ಗೆ ಎಷ್ಟು ಬೇಕು ಅಷ್ಟು ಗಟ್ಟಿನೂ ಮಾಡ್ಕೊಳಕ್ಕೆ ಬರ್ತದೆ, ಅಳಸನೂ ಮಾಡ್ಕೊಳಕ್ಕೆ ಬರ್ತದೆ. ಗಟ್ಟಿ ಬೇಕಾಯ್ತು ಗಟ್ಟಿ ಮಾಡ್ಕೊಳ್ಳೋದು, ಅಳಸು ಬೇಕಾಯ್ತು ಅಳಸು ಮಾಡ್ಕೋದು. ಒಂದು ಸ್ವಲ್ಪ ಮೀಡಿಯಮ್ದಾಗ ಸಾರು ಬೇಕಾಯ್ತು ಸಾರು ಮಾಡ್ಕೊಳಕ್ಕೆ ಬರ್ತದೆ ರೀ. ನಾ ಇವಾಗ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ಅದಕ್ಕೆ ನೋಡ್ರಿ. ಅದೇ ಕುಕ್ಕರ್ದಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ತೊಳ್ಕೊಂಡು ಹಾಕೊಳಗತ್ತೀನಿ ನೋಡ್ರಿ. ಇದಕ್ಕೆ ನಾ ಉಪ್ಪು ಹಾಕಿಲ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಗತ್ತೀನಿ. ಇವಾಗ ಒಂದು ಸ್ವಲ್ಪ ತಿರುಗಾಡಲ್ರಿ ಇದಕ್ಕೆ ನೋಡ್ರಿ. ಇಷ್ಟು ಗಟ್ಟಿಗೈತಿ. ಮೆಣಸಿಕಾಯಿ ನಾನು ಒಂದ್ರೊಳಗೆ ಆ್ಯಡ್ ಮಾಡಿ ಈ ರೀತಿ ಹಾಕ್ಕೊಂಡು ನೋಡ್ರಿ. ಸಣ್ಣ ಕಟ್ ಮಾಡಿ ಹಾಕೋಕ್ಕೂ ಬರ್ತದೆ. ಯಾಕಂದ್ರೆ ನಮ್ಮ ರಾಯಣ್ಣತ ಊಟ ಮಾಡ್ತಾರಲ್ರಿ, ಅದಕ್ಕೆ ಮೆಣಸಿನ್ಕಾಯಿ ಅವ್ರಿಗೆ ಬಾಯ ಸಿಕ್ತಂದ್ರೆ ಖಾರ ಆಗ್ತದೆ ಅಂತೇಳಿ ನಾನು ಇದ್ದು ಹೊಳೀನಿ, ಕಡಿ ತೆಗಿತಾರಂತೇಳಿ ನೋಡ್ರಿ. ಎಷ್ಟು ಚೆಂದಾಗೈತೆ ಅಂತೇಳಿ ಗರ್ಗಟ್ಟ. ಇದಕ್ಕೆ ಕುದಿಬೇಕ್ರಿ. ಕುದ್ದು ಬಳಕ ಭಾರಿ ಮಸ್ತ್ ಕಾಣ್ತೈತಿ, ಟೇಸ್ಟ್ನೂ ಬರ್ತೈತ್ರಿ. ಗರ್ಗಟ್ಟ ಹೆಂಗೆ ಕುದ್ಲಾಗತ್ತದ ಅಂಥೇಳಿ, ಎಷ್ಟು ಭಾರಿ ಆಗ್ಯದ ಅಂತೇಳಿ ಗರ್ಗಟ್ಟ. ಇದಕ್ಕೆ ಬಿಸಿ ಅಂದಾಗ ಬಿಸಿ ರೊಟ್ಯಾಗ ಉಣ್ಬೇಕು ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಹತ್ತೈತಿ ನೋಡ್ರಿ. ಯಾವ ರೀತಿ ಆಗ್ಯದ ಅಂಥೇಳಿ ಭಾರಿ ಆಗ್ತದ್ರಿ. ಇದ್ರಾಗ ಮತ್ತು ಪಾಲಕ್ ಪಲ್ಯ ಆದ್ರೆ ತೀರಾ ಚಂದ ಆಗ್ತೈತ್ರಿ. ಬರೀ ಹುಂಚಿ ಪಲ್ಯ ಸಿಕ್ಕದ, ಬರೀ ಹುಂಚಿ ಪಲ್ಯ ಗರ್ಗಟ್ ಮಾಡೀನಿ. ಹೆಂಗಾಗ್ಯದ ಅಂತೇಳಿ ನೋಡ್ರಿ. ನೀವು ಮನ್ಯಾಗ ಮಾಡಿ ಉಂಡು ನೋಡ್ರಿ.
ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತದೆ ರೀ. ಭಾಳ ಚಂದ ಅಂದ್ರೆ ಚೆಂದಾಗಿರ್ತದೆ, ಟೇಸ್ಟಿ ಬರ್ತೈತೆ ರೀ. ಬ್ಯಾಳ್ಯಾಗ ನಾವು ಬರೀ ಬ್ಯಾಳೆ ಸಾರ ಉಂಡು ಅಂದ್ರೆ ಬೇಸರ ಆಗಿತ್ತಂದ್ರೆ ಈ ಥರ ಬಂದು ಪಲ್ಯ ಬತ್ತಂದ್ರೆ ತೊಗೊಂಡ್ ಕೆರೆ ಹಾಕಿದ್ರೆ ಭೀ ಟೇಸ್ಟಿ ಆಗ್ತದೆ ರೀ, ಸಾರು ಚಂದ ಆಗ್ತದೆ. ಬಿಸಿ ಗರ್ಗಟ್ಟ ಆಮೇಲೆ ಬಿಸಿ ಅನ್ನ ತೊಗೊಂಡಿನಿ, ಊಟಕ್ಕೆ ಬಂದು ನೋಡ್ರಿ. ಇವಾಗ ಜಸ್ಟ್ ಹಿನ್ನಾಗೆ ಬಟ್ಟೆ ಅದೆಲ್ಲ ಒಗೆದು ಹಾಕಿನಿ ರೀ, ಊಟ ಮಾಡ್ಬೇಕನ್ನತ್ತೀನಿ. ಎಲ್ಲರದು ಊಟ ಆಗ್ಯದ ಅನ್ಕೋತೀನಿ. ಟೈಮ್ ಬಂದು ಇವಾಗ ನೋಡ್ರಿ 10 ಗಂಟೆ ಆಗೈತಿ. ಇವಾಗ ಊಟ ಮಾಡತ್ತೀನಿ ರೀ ನಾನು. ನಿಮ್ಮದು ಎಲ್ಲ ಊಟ ಆಗ್ಯದ ಅನ್ಕೋತೀನಿ. ನಾ ಇವಾಗ ಜಸ್ಟ್ ಊಟ ಮಾಡತ್ತೀನಿ ನೋಡ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ನಾನು ರಾಯಣ್ಣ ರಾಧಿಕಾ ಎಲ್ಲರೂ ಊಟ ಮಾಡ್ತೀವಿ ರೀ ಇವಾಗ. ನೋಡ್ರಿ ಇಲ್ಲಿ ಅವರು ಊಟ ಮಾಡತ್ತಾರ, ನಾನು ಊಟ ಮಾಡ್ತೀನಿ. ಮತ್ತು ಎಲ್ಲರಿಗೂ ಊಟ ಮಾಡಿ ಸಿಗ್ತೀನತ್ರಿ. ಎಲ್ಲ ಊಟ ಅದೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಮೈದಾ ಹಿಟ್ಟು ನಾದಿಟ್ಟಿನಿ. ನೋಡ್ರಿ ಇಲ್ಲಿ ಮೈದಾ ಹಿಟ್ಟು ನಾದಿಟ್ಟಿನಿ. ಅವಾಗೆ ಮೈದಾ ಹಿಟ್ಟು ಒಂದು ಸ್ವಲ್ಪ ಸೋಡಾ ಉಪ್ಪು ಹಾಕ್ಯಾರ ನಾದಿಟ್ಟಿಲ್ರಿ. ಅದಕ್ಕೆ ಮೈದಾ ಹಿಟ್ಟು ಎದಕ್ಕೆ ನಾದಿನಂದ್ರೆ ಎಲ್ಲ ಆಗೈತ್ರಿ. ಇವತ್ತು ಕಾರ್ಚಿಕೆ ಮಾಡ್ಬೇಕನ್ನತ್ತೀನಿ. ಕಾರ್ಚಿಕೆ ಮಾಡಿಲ್ಲಲ್ರಿ ನಾ, ಯಾಕಂದ್ರೆ ನಮ್ಮ ಮನೆಗೆ ಎಲ್ಲರೂ ಕಾರ್ಚಿಕೆನೇ ತಿನ್ನೋರು ಅದಾರ ರೀ. ರವೆ ಉಂಡೆ ಕಾರ್ಚಿ ಇವೆಲ್ಲ ಬಿಟ್ಕೇರಿ ಕಾರ್ಚಿಕೆ ತಿನ್ನೋರ. ರಾಯಣ್ಣು ಮಮ್ಮಿ ಕಾರ್ಚಿಕೆ ಯಾವಾಗ ಯಾವಾಗ ಮಾಡ್ತೀನಿ ನಾನು. ಅದಕ್ಕೆಲ್ಲ ಇವತ್ತು ಮಾಡ್ಬೇಕನ್ನತ್ತೀನಿ ರೀ. ಅವನು ಮನೆಗೆ ಅದಾನ ಇವತ್ತು, ಅದಕ್ಕೆ ಕಾರ್ಚಿಕೆ ಮಾಡ್ಬೇಕನ್ನತ್ತೀನಿ ರೀ. ಇವತ್ತು ಹಿಟ್ಟು ನಾದಿಟ್ಟಿನಿ. ಇನ್ನು ರವೆ ಸಕ್ರೆ ಏನೂ ಮಿಕ್ಸ್ ಮಾಡಿಲ್ಲ. ಇದು ಒಂದು ಸ್ವಲ್ಪ ನೆನೆತನ ರವೆ ಸಕ್ರೆ ಮಿಕ್ಸ್ ಮಾಡಂಬರ್ರಿ. ಕಡಾಯಿ ತೊಗೊಂಡಿನಿ. ಇವಾಗ ಕಡಾಯಿದಾಗ ಒಂದು ಸ್ವಲ್ಪ ರವೆ ಹಾಕೋತೀನಿ ನೋಡ್ರಿ. ಇಷ್ಟು ನಾದಿನಲ್ಲ ಅಷ್ಟು ರವೆ ಹಾಕೋತೀನಿ ನೋಡ್ರಿ. ಇಷ್ಟು ರವೆ ಹಾಕ್ಕೊಂಡಿನಿ. ಒಂದು ಅರ್ಧ kg ಕಿತ್ತ ಒಂದು ಸ್ವಲ್ಪ ಕಮ್ಮದ ರೀ. ಇಷ್ಟು ರವೆ ಹಾಕ್ಕೊಂಡಿನಿ. ಆಮೇಲೆ ಇದ್ರಾಗ ಪುಡಿ ಸಕ್ಕರೆ ಹಾಕೋತೀನಿ ರೀ. ಪುಡಿ ಸಕ್ಕರೆ ತಂದೀವಿ, ಪುಡಿ ಸಕ್ಕರೆ ಹಾಕೋತೀನಿ. ಇಲ್ಲ ದಮ್ ಸಕ್ಕರೆ ಆದ್ರೆ ಕರ್ಕರ್ ಅಂತೇಳಿ ಪುಡಿ ಸಕ್ಕರೆ ತಂದೀವಿ ರೀ ನಾವು. ನೋಡಿರಿ ಅದನ್ನು ಅಷ್ಟು ಹಾಕ್ಕೊಳಕತ್ತೀನಿ. ಅದು ಎಷ್ಟು ರವೆ ಎಷ್ಟು ಹಾಕೊಂಡಿನಲ್ಲ ಸಕ್ಕರೆನೂ ಅಷ್ಟೇ ಹಾಕೊಂಡಿನಿ ರೀ. ಇದೆಲ್ಲ ಇವಾಗ ಮಿಕ್ಸ್ ಮಾಡಂಬ್ರಿ. ಯಾಕಂದ್ರೆ ಸಕ್ಕರೆ ಒಂದು ಸ್ವಲ್ಪ ಇದು ಅದಲ್ರಿ, ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ನೀಟಾಗಿ ಒಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಇದೊಟ್ಟು ನೀಟಾಗಿ ರವೆ ಸಕ್ಕರೆ ಎಲ್ಲ ಮಿಕ್ಸ್ ಆಗುತ್ತಲ್ರಿ, ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಚೂರು ಈ ರೀತಿ ಗಂಟು ಇರಬಾರ್ದು ರೀ ಸಕ್ಕರೆ, ಇಲ್ಲಿಕಂದ್ರೆ ಭಾಳ ಪಾಕ ಆದಂಗೆ ಆಗ್ಬಿಡ್ತದೆ ರೀ. ಕಾರ್ಚಿಕೆದಾಗ ಗಂಟು ಹೋಯ್ತಂದ್ರೆ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಯಾವ ರೀತಿ ಇಟ್ಕೊಂಡಿನಿ ಅಂತ. ರವೆ ಸಕ್ಕರೆ ಫುಲ್ ಮಿಕ್ಸ್ ಆಗೈತೆ ನೋಡ್ರಿ. ಇದ್ರಾಗ ಕೊಬ್ಬರಿ ಹಾಕಿಲ್ರಿ, ಯಾಕಂದ್ರೆ ನಮ್ಮ ಯಜಮಾನ್ರು ಕೊಬ್ಬರಿ ತಿನ್ನಂಗಿಲ್ಲ ಅಂತೇಳಿ ನಾನು ಕೊಬ್ಬರಿ ಹಾಕಿಲ್ಲ. ಯಾರು ಹೆರಚಿ ಕೊಬ್ಬರಿ ಹಾಕೋಬೋದು ರೀ. ಕೊಬ್ಬರಿ ಹಾಕೊಂಡ್ರೆ ತೀರಾ ಮಸ್ತಾಗಿರ್ತಾವೆ. ಅದ್ರ ನಮ್ಮ ಯಜಮಾನ್ರು ತಿನ್ನಲ್ಲ ಅಂತೇಳಿ ನಾವು ಕೊಬ್ಬರಿ ಹಾಕಿಲ್ರಿ. ಬರ್ರಿ ಇವಾಗ ಕಾರ್ಚಿಕೆ ಮಾಡೋಣಂತ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಕಾರ್ಚಿಕೆ ಮಾಡ್ಬೇಕಂತೇಳಿ ಹಿಟ್ಟತ್ತೆಲ್ಲ ನಾದ್ಕೊಂಡು ಇಟ್ಕೊಂಡಿದ್ದಲ್ರಿ. ಅದಕ್ಕೆ ಒಬ್ಬಾಕಿನೇ ಆತೀನಿ, ಪಟ ಮಾಡೋದಾಗಲ್ಲ ಅಂಥೇಳಿ ಫಸ್ಟ ನಾವು ಉಳ್ಳಿ ಮಾಡಿ ಇಟ್ಕೊಳತ್ತೀನಿ ನೋಡ್ರಿ. ಅಂದ್ರೆ ಸಣ್ಣ ಉಳ್ಳಿ ಮಾಡಿ ಇಟ್ಕೊಳತ್ತೀನಿ, ಯಾಕಂದ್ರೆ ಲಟಾಸ್ಕೋಬೇಕಲ್ರಿ. ಅದಕ್ಕೆ ಸಣ್ಣ ಉಳ್ಳಿ ಮಾಡಿ ಇಟ್ಕೊಳಕತ್ತೀನಿ. ಫಸ್ಟ್ ಸಣ್ಣ ಒಂದು 10-15 ಉಳ್ಳಿ ಮಾಡಿ ಇಟ್ಕೊಂಡು ಲಟಾಸ್ಕೊಳಕತ್ತೀನಿ ನೋಡ್ರಿ. ಇವಾಗ ತಳ್ಳಗೆ ಲಟಾಸ್ಕೋಬೇಕ್ರಿ. ಎಲೆ ಭಾಳ ಅಂದ್ರೆ ಭಾಳ ತಳ್ಳಗೆ ಲಟಾಸ್ಕೋಬೇಕು. ಅದ್ರ ಲಟಾಸ್ಕೊಂಬತ್ತಿಗೆ ಒಂದು ಸ್ವಲ್ಪನೂ ಎಲ್ಲಿ ಕಾಚು ಬೀಳ್ಬಾರ್ದ್ರಿ ಎಲೆಗೆ. ಅಂದ್ರೆ ನಾವೇನು ತೀಡಾಕತ್ತೀವಲ್ರಿ ಅಲ್ಲಿ ಒಂದು ಸ್ವಲ್ಪನೂ ಸಣ್ಣಗೆ ತೂತನೂ ಬೀಳ್ಬಾರ್ದು, ಏನು ಬೀಳ್ಬಾರ್ದ್ರಿ. ಯಾಕಂದ್ರೆ ತೂತ ಬಿತ್ತಂದ್ರೆ ನಾವೇನು ಹಿಂದ್ರ ಕಡೆಗೆ ಇದು ತುಂಬ್ಕೋತೇವಲ್ರಿ, ರವೆ ಸಕ್ರೆ ಕಾರ್ಚಿಕೆದು ಇದು ತುಂಬ್ಕೋತೇವಲ್ರಿ, ಅದೇನಾಗ್ತದಂದ್ರಿ ಒಟ್ಟು ಎಣ್ಣೆಗ ನಾವು ಎಣ್ಣೆ ಕೊರೆ ಮತ್ತಿಗೆ ಎಲ್ಲ ಸೋರ್ಕೆರೆ ಇದು ಆಗ್ಬಿಡ್ತೈತ್ರಿ. ಎಣ್ಣೆ ತುಂಬ ರವೆ ಆಗ್ಬಿಡ್ತೈತ್ರಿ. ಅದಕ್ಕಲಾಗೆ ಒಟ್ಟು ಒಂದು ಸ್ವಲ್ಪ ಎಲ್ಲಿ ಇದು ಆಲಾರ್ದಂಗೆ ತಿಡ್ಕೋಬೇಕ್ರಿ. ನಾವು ಚೆಂದಾಗಿ ತಿಡ್ಕೋಬೇಕ್ರಿ. ನೋಡ್ರಿ ಇಲ್ಲಿ ನಾ ಹೆಂಗೆ ತಿಡ್ಕೊಳಗದೀನಿ ಅಂತೇಳಿ ಸಣ್ಣ ಎಟ್ಟು ಮಾಡಿ ನೋಡ್ರಿ. ಅಟ್ಟಿಟ್ಟು ಸಣ್ಣನೇ ಮಾಡೀನಿ. ಅಂದ್ರೆ ಭೀ ಸಣ್ಣ ಪಟ ಆತವಂತೇಳಿ ಸಣ್ಣ ಮಾಡತ್ತೀನಿ ರೀ. ನೋಡ್ರಿ ಎಷ್ಟು ತಳ್ಳಗೈತೆ ಅಂಥೇಳಿ. ಫಸ್ಟಿಗೆ ಒಂದು 4-5 ಉಳ್ಳಿ ಮಾಡಿ ಇಟ್ಕೊಳ್ತೀನಿ ರೀ. ಯಾಕಂದ್ರೆ 4-5 ಅಂದ್ರೆ 4-5 ಎಲ್ಲರೂ ಒಂದು 10-15 ಎಲೆ ತೀಡ್ಕೊಂಡು ಇಟ್ಕೊಂಡೇವು ಅಂದ್ರೆ ತುಂಬ ಮಟ್ಟಿಗೆ ಈಜಿ ಆಗ್ತದೆ, ಜಲ್ದಿ ಆಗ್ತದೆ ಅಂಥೇಳಿ ತಿಡ್ಕೊಳಗತ್ತೀನಿ ರೀ. ಮತ್ತು ತಿಡ್ಕೊಂಡು ಒಂದು 10-15 ತಿಡ್ಕೊಂಡೆ ಅಂದ್ರೆ ಮತ್ತೊಂದು 10-15 ತುಂಬ್ಕೊಳಕ್ಕೆ ಬರ್ತದೆ. ಪಟ ಆತವಂತೇಳಿ ಮಾಡ್ಲಾಗತ್ತೀನಿ ರೀ ನಾನು. ಯಾರು ಮಾಡೋರಿಲ್ಲಲ್ರಿ, ಆಯಿ ಇದ್ರು ಅಂದ್ರೆ ಆಯಿ ನಾನು ಕಲ್ತು ಮಾಡ್ತಿದ್ದೀವಿ. ಆಯಿನೂ ಊರಿಗೆ ಹೋಗ್ಯಾಳ, ಅದಕ್ಕೆ ಒಬ್ಬಕ್ಕೇ ಮಾಡತ್ತೀನಿ ರೀ. ಇವು ಕಾರ್ಚಿಕೆ ಮಾಡೋಕೆ ಒಬ್ಬರಿಬ್ಬರು ಮಂದಿ ಇರ್ಬೇಕು ರೀ. ಯಾಕಂದ್ರೆ ಒಬ್ಬರು ತೀಡೋರು, ಒಬ್ಬರು ತುಂಬೋರು, ಆಮೇಲೆ ಒಬ್ಬರು ಎಣ್ಣೆ ಕೊರೆಯೋರು, ಹಿಂಗೆ ಮಾಡ್ಬೇಕು ರೀ. ಯಾಕಂದ್ರೆ ನಾನು ಅಷ್ಟೇ ಸ್ವಲ್ಪ ಮಾಡತ್ತೀನಿ ಅಂತೇಳಿ ಒಬ್ಬಕ್ಕೇ ಹಾಕಿರ್ಲಕ್ಕಂತೇಳಿ ಒಬ್ಬಕ್ಕೇ ಮಾಡತ್ತೀನಿ ನೋಡ್ರಿ. ಎಷ್ಟು ಆಗ್ತದೆ ಅಷ್ಟು. ಇವರು ರಚ್ಚು ಮ್ಯಾಲೆ ಬಿಟ್ಟಿನಿ ರೀ. ರಚ್ಚು ತಳಗಿದ್ರು ಅಂದ್ರೆ ಆಯ್ತು ರೀ. ಎಲ್ಲ ನಮ್ದು ಏನು ಇದೆಲ್ಲ ಮಾಡ್ಲತ್ತೀನಲ್ರಿ, ಎಲ್ಲ ತಳಗೆಲ್ಲ ಕೆಡಿಸ್ಬಿಡ್ತೇವೆ ರೀ.
ಅದಕ್ಕಲಾಗೆ ಮ್ಯಾಲೆ ಕುಂದ್ರಸೇನ್ರಿ ಆಕಿಗೆ ಮ್ಯಾಲೆ ಆಡಾಗತ್ತಾವ್ರಿ ಟಾಳಿ ಬಡ್ಬಡ್ದು ಯಾಕಂದ್ರೆ ಚೀರಾಡ್ಲತ್ತೇಳ್ರಿ ಆಕಿ ಒಂದು ಸವನ ತಳಗೆ ಇಳಿಸು ಅಂತೇಳಿ ಎಲ್ಲಿ ಇಳಿಸಾಗಿದ್ದೇವೆ ರೀ. ರಾಯಣ್ಣು ಮ್ಯಾಲೆ ಕುಂದ್ರಿಸ್ಬಿಟ್ಟಿದ್ರಿ ಆಕಿಗೆ. ನೋಡ್ರಿ ಎಷ್ಟು ಎಲೆ ಮಾಡ್ಕೊಂಡೇನೆ ಅಂತೇಳಿ ಒಂದು 10-15 ಆಗಷ್ಟು ಎಲೆ ಮಾಡ್ಕೊಂಡೀನಿ. ಇವಾಗ ಸಕ್ರೆ ಮತ್ತು ಏನು ನಾವು ರವೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ತುಂಬ್ಕೊಳಗತ್ತಿ ನೋಡ್ರಿ. ಇವಾಗ ಇದಕ್ಕೆ ಕೊಬ್ಬರಿ ಹಾಕೋರು ಕೊಬ್ಬರಿ ಹಾಕೋತಾರೆ ರೀ, ಯಾಕಂದ್ರೆ ನಮ್ಮ ಯಜಮಾನ್ರು ಕೊಬ್ಬರಿ ತಿನ್ನಲ್ಲ ಅಂತೇಳಿ ನಾ ಕೊಬ್ಬರಿ ಹಾಕಿಲ್ಲ ನೋಡ್ರಿ. ಇವಾಗ 1-2 ಸ್ಪೂನಿನಟ್ಟು ರವೆ ಸಕ್ಕರೆ ಹಾಕ್ಕೊಂಡು ಇವಾಗ ಅದಕ್ಕೆ ಮಡ್ಚ್ಕೊಳಗತ್ತಿ ನೋಡ್ರಿ. ಒಂದು ಸ್ವಲ್ಪ ನೀರು ಹಚ್ಕೊಂಡು, ನೀರರೇ ಹಾಲರೇ ಇಲ್ಲ ಸಕ್ರೆ ಪಾಕಾರೆ ಏನರ ಹಚ್ಕೊಂಡಿಕೆರೆ ಅಂಟಿಸ್ಕೋಬೇಕ್ರಿ. ಅದಕ್ಕೆ ಕೈಗೆ ಚೆನ್ನಾಗಿ ಏನರ ಹಿಟ್ಟು ಹತ್ಲಾಗತ್ತಿತ್ತಂದ್ರೆ ಒಣಗಿ ಹಿಟ್ಟು ತೊಗೊಂಡು ಕೈದಿಂದ ಒತ್ತಿಕೆರೆ ಚೆಂದಾಗಿ ನೀಟಾಗಿ ಜೋಡಿಸ್ಕೋಬೇಕ್ರಿ. ಎಲ್ಲಿ ಒಂದು ಸ್ವಲ್ಪ ಬಿಡ್ಲಾರ್ದಂಗೆ ಜೋಡಿಸ್ಕೋಬೇಕು. ಆಮೇಲೆ ನೋಡ್ರಿ ಇಲ್ಲಿ ಕಾರ್ಚಿಕಾಯಿ ಮಾಡಿದಿಂತ ಕೊರೆದ್ಬಿಟ್ಟ ಯಾವ ರೀತಿ ಬಂದು ಅಂಥೇಳಿ. ಕೊರೆದಿದ್ದರಿಂದ ಅದೆಲ್ಲ ಏನು ಹಿಟ್ಟು ಬರ್ತದಲ್ರಿ, ಕೊರೆದ ಬಳಿಕ ಸ್ವಲ್ಪ ದಂಡಿಗೆ ಹಿಟ್ಟು ಬರ್ತಲ್ಲ, ಅದು ಹಿಟ್ಟು ತೊಗೊಂಡು ನಾವು ಮತ್ತೊಂದು ಹಿಟ್ಟಿನ ಬುಡಕ್ಕೆ ಒತ್ತಬೇಕ್ರಿ. ಯಾಕಂದ್ರೆ ಅದನ್ನು ಮೆತ್ತಗಾಗ್ತದೆ, ಅದು ಮ್ಯಾಲಿನ ತೀಡತ್ತ ತಳಗಿನ ಮೆತ್ತಗಾಗ್ತದೆ ಅಂತೇಳಿ ಇದು ಮಾಡತ್ತಿ ನೋಡ್ರಿ. ಇವಾಗ ಮತ್ತೊಂದು ಎಲೆ ಮಾಡ್ಕೊಳಂತೀನಿ. ಮತ್ತೊಂದು ಎಲೆ ಇವಾಗ ಇಷ್ಟು ಎಲೆ ತಿದ್ದುಕೊಂಡಿನ ಅಂದ ಬಳಿಕ ಹಾಗೆ ಎಲ್ಲನೂ ಇದು ಮಾಡ್ಕೋಬೇಕಲ್ರಿ, ಪಟ್ ಅಂತೇಳಿ ಮಡ್ಚ್ಕೋಬೇಕಲ್ಲ. ಯಾಕಂದ್ರೆ ರಚ್ಚು ಆಡ್ಲಗತ್ತಳತ್ತೆ ಹೀಗೆ ಪಟ ಮಾಡ್ತೀನಿ ರೀ. ಆಕಿ ಒಂದು ಜರ ಏನರ ಅಳತ್ತಳ ಅಂದ್ರೆ ಆಯ್ತು ರೀ, ಏನೂ ಮಾಡಿಸ್ಕೊಡಲ್ಲ. ಅದಕ್ಕಲಾಗೆ ಪಟ್ ನಾನು ಮಾಡ್ಕೊಳತ್ತೀನಿ. ರಾಯಣ್ಣ ರಾಧಿಕಾ ದೊಡ್ಡವ್ರಾರ ಸುಮ್ಮ ಕುಂದಿರ್ತಾರೆ ರೀ. ಅದಕ್ಕಲಾಗೆ ಈಕಿ ಕುಂದ್ರಂಗಿಲ್ಲ ಅಂತೇಳಿ ಇದೆಲ್ಲ ಮಾಡ್ಕೊಳತ್ತೀನಿ ರೀ ಪಟ. ಮ್ಯಾಲೆ ಕುಂದ್ರಸೀನಿ, ಚಲೋ ಕೂತಾಡ್ರಿ ಆಕಿ. ಇಳಿಯಲ್ರಿ ಆಕಿ, ಇಳಿಗೆ ಬರಲ್ಲ. ಅದಕ್ಕಲೆ ಗಪ್ಪಾಗಿ ಮ್ಯಾಲೆ ಕೂತಾಡ್ರಿ. ಚೆನ್ನಕ್ಕೆ ಆಕಿಗೆ ಏನರ ಇಳಿಗೆ ಬರ್ತಿತ್ತಂದ್ರೆ ಇಟ್ಟಟಿಗೆ ಇವೆಲ್ಲ ಕಾರ್ಚಿಗೆ ಹೊಡೆದು ಇದು ಮಾಡಿಬಿಡ್ತೀಳ್ರಿ ಆಕಿ, ಎಲ್ಲ ಕೆಡಿಸ್ಬಿಡ್ತೀವಿ. ಅದಕ್ಕಲಾಗೆ ಮ್ಯಾಲೆ ಕುಂದ್ರಸೀನಿ ರೀ ಆಕಿಗೆ. ರಾಯಣ್ಣ ಹಾಗೆ ಹಿಡ್ಕೊಂಡು ನಿಂತಾನೆ ರೀ ಆಕಿಗೆ ನೋಡ್ರಿ. ಇವಾಗ 2 ಎಲೆ ತುಂಬುದ ನಾನು ಇವಾಗ ಕಾರ್ಚಿಕಾಯಿ ಮಾಡಿದಿಂತ. ಆಮೇಲೆ ಹಳ್ಳಿ ಸಿಗಲಿಲ್ಲ ರೀ ನನಗೆ, ಎಲ್ಲಿಟ್ಟಿದ್ದೇವೆ ಹಳ್ಳಿ ಎಲ್ಲಿಟ್ಟಳೇನು. ಅದಕ್ಕೆ ಬಟ್ಟಿದಿಂತೆ ನೀರು ಹಚ್ಚಾಗತ್ತೀನಿ ನೋಡ್ರಿ. ನಾನು ನೀರೇ ಹಾಲರಿ ಏನು ಹಚ್ಕೊಂಡ್ರು ನಡೀತದೆ ರೀ. ಸಕ್ರೆ ಪಾಕ ಹಚ್ಕೋತಾರೆ ಒಬ್ಬೊಬ್ಬರು. ನಾ ಇಲ್ಲಿ ನೀರು ಹಚ್ಕೊಳಗತ್ತೀನಿ ರೀ. ಬರೀ ನೀರು ತೊಗೊಂಡು ನೀರು ಹಚ್ಕೊಳಗತ್ತೀನಿ. ನಮ್ಮ ರತ್ತು ರೀ ಆಡ್ಲಾಗತ್ತಳು. ಆಕಿ ನೋಡಿ ನಗು ಹೊಂಟಿತ್ರಿ ನನಗೆ. ಯಾಕಂದ್ರೆ ಆಕಿ ಒಂದು ಸೌನ ಚಿರ್ಚಿರ್ ಹಿಂಗೆ ಹತ್ತಾರ್ಗತ್ಲೆ ಮಾಡ್ಲಾಗತ್ತೇಳ್ರಿ. ಅದಕ್ಕೆಲ್ಲಾಗ ತಳಗೆ ಇಳಿಸಂತೇಳಿ ತೀರ್ಲಾಗತ್ತೇಳ್ರಿ. ಅದಕ್ಕೆಲ್ಲ ನಾನು ನಗ್ಲತ್ತಿದ್ರಿ ಆಕಿ ನೋಡಿ. ನಾ ಕಾರ್ಚಿಕಾಯಿ ನೋಡ್ಲಾಗತ್ತೇಳ್ರಿ ಆಕಿ ಬರೀ ಇವು ಏನು ಮಾಡತ್ತಾರ ಅಂತೇಳಿ. ಸಣ್ಣ ಕೇಳಲ್ರಿ, ಆಕಿಗೇನು ಗೊತ್ತಾಗಲ್ಲ. ನಾಗರ ಪಂಚಮಿ ಹಬ್ಬಕ್ಕೆ ಲಾಸ್ಟ್ ನೋಡ್ರಿ, ಲಾಸ್ಟ್ ಫೈನಲಾಗಿ ನಾನು ಇದು ಮಾಡ್ಲಾಗತ್ತೀನಿ ರೀ. ಯಾಕೆ ಇದು ಮಾಡ್ಲತ್ತನಂದ್ರೆ ಏನೋ ಬೇಸ್ರಿ, ನಾ ಏನೂ ಇದನ್ನೇ ಮಾಡಲ್ರಿ. ಯಾಕಂದ್ರೆ ಇದು ಏನಂತಾರೆ ರೀ, ಚುಕ್ಕೋಳಿ ತೊಗೊಂಡು ಏನೂ ಮಾಡೋದಾಗಲ್ರಿ. ಅದಕ್ಕಲ್ಲೇ ಇಷ್ಟೆಲ್ಲ ಮಾಡೀನಿ. ಇನ್ನು ನಮ್ಮ ರಾಯಣ್ಣ ಚಕ್ಕಲಿ ಮಾಡೋ ಅದು ಮಾಡಾರತ್ತಿದ್ರಿ. ಇದೆಲ್ಲ ಆಗಲ್ಲಪ್ಪು ನನಗೆ. ಮತ್ತು ಯಾವಾಗಾರ ಮಾಡಮ್ ಖಾಲಿ ಟೈಮ್ನಾಗ. ಇವಾಗ ಆಗಲ್ಲ, ಹಬ್ಬಕ್ಕೆ ಇಷ್ಟೇ ಸಾಕು. ನಾನು ಗಪ್ಪ ಕೂತ್ರಿ ನಮ್ಮ ರಾಯಣ್ಣ. ಅದಕ್ಕೆ ಕಾರ್ಚಿಕಾಯಿ ಮಾಡತ್ತೀನಿ ರೀ ನೋಡ್ರಿ. ತುಂಬ ಕಾರ್ಚಿಕಾಯಿ ರೆಡಿ ಅದು. ಇಷ್ಟೇ ಅದು ರೀ. ಅಂದ್ರೆ ಅರ್ಧ ಕೆಜಿದಾಗ ಇಷ್ಟು ಅದು ರೀ. ಅರ್ಧ ಕೆಜಿದಾಗ ಏನು ಭೀ ಅಂದ್ರೆ ಭೀ ಒಂದು 60-50 ಕಾರ್ಚಿಕಾಯಿ ಆತಾವ ನೋಡ್ರಿ. ಅರ್ಧ ಕೆಜಿದಾಗ ಸಣ್ಣ ಮಾಡಿದೆವು ಅಂದ್ರೆ. ದೊಡ್ಡ ಮಾಡಿದೆವು ಅಂದ್ರೆ ಆಗಲ್ರಿ. ಅಷ್ಟೇ ಒಂದು 30-40 ಕಾರ್ಚಿಕಾಯಿ ಆತಾವೆ ನೋಡ್ರಿ. ಲಾಸ್ಟ್ ಫೈನಲಾಗಿ ಒಂದು ತುಂಬಲಾಗತ್ತೀನಿ. ಅದೊಂದು ಇವಾಗೆಲ್ಲ ಎಲೆ ತಿದ್ದಿಕೆರೆ ಎಷ್ಟು ಕೊರ್ಕೊಂಡು ನೋಡ್ರಿ. ಕೊರ್ಕೊಂಡ್ಕೆರೆ ಇವಕ್ಕೆಲ್ಲ ಇವಾಗ ರಾಯಣ್ಣತ್ ಏನು ಮಾಡ್ತಾರೆ ರೀ ಇವರು, ಬರೀ ಪುಡಿ ತಿನ್ನಾಗತ್ತಾರೆ ರೀ. ನೋಡ್ರಿ ಎಷ್ಟು ಚಂದ ಬಂದವ ಅಂತೇಳಿ ಕಾರ್ಚಿಕಾಯಿ, ಯಾವ ರೀತಿ ಯಾವ ಶೇಪ್ದಾಗ ಬಂದವ ಅಂತೇಳಿ. ಇವಾಗ ನೋಡ್ರಿ, ಮತ್ತು ನಾನು ಕಾರ್ಚಿಕಾಯಿ ಮಾಡೋ ಮತ್ತಿಗೆ ರಾಯಣ್ಣತ್ ಏನು ಮಾಡ್ತಾರೆ ರೀ, ಬರೀ ಬಂದು ಪುಡಿ ತಿನ್ನೋದೇ ಮಾಡ್ತಾರೆ ರೀ ಅವ್ರೇ. ಇಲ್ಲಿ ನೋಡ್ರಿ, ಆ ಕಡೆ ಸೈಡಿಗೆ ಅವಿಷ್ಟು ತೆಗೆದಿಟ್ಟಿನಿ. ಮತ್ತು ಆಮೇಲೆ ಇವಿಷ್ಟು ಬಂದು ಇವಾಗ ಇನ್ನೊಂದು 10-12 ಎಲೆ ಕೊರ್ಕೊಂಡು ಒಂದಿಷ್ಟು ತಿದ್ದಿ ಮಾಡಿ ಇದು ಮಾಡ್ಕೊಳಗತ್ತೀನಿ ನೋಡ್ರಿ. ಮತ್ತು ತುಂಬ್ಕೊಳಗತ್ತೀನಿ. ನಾಗರ ಪಂಚಮಿ ಹಬ್ಬಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ದೀಪಾವಳಿಗಂತೂ ಭಾಳ ಜನ ಮಾಡ್ತಾರೆ. ನಾಗರ ಪಂಚಮಿ ಜಾಸ್ತಿ ಜನ ಮಾಡಲ್ರಿ. ನಮ್ಮ ಜನ ಇದ್ದವ್ರು ಮಾಡ್ಕೋತಾರೆ ರೀ. ಅವರು ನಾಗರ ಪಂಚಮಿ ಹಾಲಿರೋದಿರ್ತದಲ್ರಿ, ಅದಕ್ಕೆ ಇದೆಲ್ಲ ಮಾಡ್ಕೋತಾರೆ ರೀ ಹಬ್ಬಕ್ಕೆ ಅಂತೇಳಿ. ನೋಡ್ರಿ ಇಲ್ಲಿ ಚುರುಮುರಿ ತಿನ್ನತ್ತಾರ ಇವರೆಲ್ಲ ಕೂತ್ಕೆರೆ. ಚುರುಮುರಿ ಚೂಡ ನೋಡ್ರಿ. ಒಟ್ಟು ಶಾದು ರಚ್ಚೋರಿ ಅವ್ರ ಪಪ್ಪ ತಿನ್ನೋಕೆ ಬಿಡಲ್ಗ, ಒಟ್ಟು ಚೆಲ್ಲಾಗತ್ತಳು. ನಾನು ಇಲ್ಲಿ ಕಾರ್ಚಿಕಾಯಿ ಮಾಡಾಗತ್ರ ಅವರಿಗೆ ಎಲ್ಲ ಕಾರ್ಚಿಕಾಯಿ ತಿನ್ನೋದು ಅಂದ್ರೆ ಎಲ್ಲ ಚುರುಮುರಿ ತಿನ್ನೋದತ್ತದ. ಮತ್ತು ರಾಯಣ್ಣ ಏನು ಮಾಡತ್ತಿದ್ರಿ, ಒಟ್ಟು ಪುಡಿ ಎಲ್ಲ ತಿನ್ನತ್ತಾರ ರೀ ಅವರು. ಶಾದು ರಾಯಣ್ಣ ಕೂತ್ಕೆರಿ ಪುಡಿ ಒಂದು ಜರನೂ ಇದು ಮಾಡಲ್ಗಿರು, ಪುಡಿ ತಿನ್ನತ್ತಾರ. ರಚ್ಚವಂತರು ಭಾಳ ಅಂದ್ರೆ ಭಾಳ ಕಿಟಕ್ ಮಾಡತ್ತೇಳಿ. ಹೊರಗಿಂದಾಗನ ಒಳಗೆ ಮಾಡಾಕತ್ತಿಳ್ರಿ ಅಕ್ಕೇರಿ. ನೋಡ್ರಿ ಆ ರೀತಿ ಯಾರು ರೌಂಡಾಗಿ ಹ್ಯಾಂಗೆ ಕೊರಿತೀರಿ ಅಂತೇಳಿ.
ಯಾಕಂದ್ರೆ ಕೊರೆ ಮಣಿ ಅದಲ್ರಿ ಅದು ಚಂದ ಕೊರ್ಲಿಕ್ಕೆ ಬರ್ತದೆ. ನಮ್ಮ ರಚ್ಚು ನೋಡ್ರಿ ಏನು ಮಾಡತ್ತ ಅಂತೇಳಿ ಚಪ್ಪಲಿ ತೊಗೊಂಡು ಕೈಯಾಗ ಸಿಗಿಸೊಂತಾಳ್ರಿ. ಅದೆಲ್ಲಿ ಬರ್ಲಾರ ಬಟ್ಟೆಗೆ ಅಳ್ಳಗತ್ತಾಳ್ರಿ. ಮೊದಲು ಹಾಕೋಬೇಡಲಿಕ್ಕೆ ಹಾಕೊಂಡ್ಕೆರೆ ಇವಾಗ ಅಳ್ಳಗತ್ತಾವ ನೋಡ್ರಿ. ಬ್ಯಾಗ್ ಹಾಕೊಂಡಾಗ ಹಾಕೊಂಡ್ಬಿಟ್ಟಾಳ. ಅದಕ್ಕೆ ಅದು ಬರ್ಲಾರ ಬಟ್ಟೆಗೆ ಅಷ್ಟು ಚೀರಿ ಅಳ್ಳಗತ್ತಾಳ. ನಮಗೇನು ಮಾಡಿಸೇ ಗುಡಲಿಗಾಡ್ರಿ ಆಕಿ. ಅವ್ರ ಪಪ್ಪ ಇದ್ರತ್ತೆ ತೊಗೊಂಡಾರ್ರಿ ಆಕಿಗೆ. ಎಣ್ಣೆ ಕಾಯಕ್ಕೆ ಇಟ್ಟಿನ ಕಡಾಯ್ದಾಗ ಹಾಕಿ ಅಷ್ಟು ಅದಲ್ರಿ ಒಂದು ಸ್ವಲ್ಪ ಹಿಟ್ಟು ಉಳ್ದದ್ರಿ. ಮತ್ತು ಸಂಜೆ ಕಡೆ ಮಾಡ್ಬೇಕತ್ತೆ ಬಿಟ್ಟಿನಿ. ಇವಾಗ ಮರದಾಗೆಲ್ಲ ಇಲ್ಲಿ ನೋಡ್ರಿ ಮರದಾಗೆಲ್ಲ ತಂದು ಹಾಕೊಂಡು ಇಟ್ಕೊಂಡಿನಿ. ಇವೆಲ್ಲ ಇವಾಗ ಕರಿಬೇಕ್ರಿ. ಎಣ್ಣೆನೂ ಕಡಾಯ್ದಾಗ ಇಟ್ಟೀನಿ ಇವಾಗ ಕಾಯ್ಲಿಕ್ಕೆ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬಿಸಿ ಆಗ್ಬೇಕತ್ತೆ ಇಟ್ಟೀನಿ. ಪಟ ಪಟ ಕರ್ಲಿಕ್ಕೆ ಬರ್ತದೆ ಅಂಥೇಳಿ ಜಸ್ಟಿನಾಗೆ ಇಟ್ಟೀನಿ. ಒಂದು ಸ್ವಲ್ಪ ಕಾಯ್ಬೇಕ್ರಿ. ನೋಡ್ರಿ ಇವಾಗ ಎಣ್ಣೆ ಕಾಯ್ದದ. ಇವಾಗ ನಾ ಕಾರ್ಚಿಕೆ ಬಿಡತ್ತೀನಿ ನೋಡ್ರಿ ಎಣ್ಣೆಗ. ಎಷ್ಟು ಆತಾವ ಅಷ್ಟೆಷ್ಟು ಹಾಕ್ಲಾಗತ್ತೀನಿ ರೀ. ಎಷ್ಟು ಹಿಡಿತಾವ ಕಡಾಯ್ದಾಗ ಆಸಿ ಸಾಕ್ತೀನಿ ರೀ, ಜಾಸ್ತಿ ಏನು ಹಾಕಾವಲ್ಲ ನೋಡ್ರಿ. 4 ಹಿಡಿದು ಅದಕ್ಕರಿಗೆ 4 ಹಾಕೊಳಗತ್ತೀನಿ. ಎರಡೂ ಬದಿಗೆ ಬೇಯಿಸ್ಕೋಬೇಕ್ರಿ ಚಂದ ಕೆಂಪಗಾಗಂಗ. ಚಂದಾಗಿ ಎಣ್ಣೆ ಹುರಿಬೇಕ್ರಿ. ಇವಕ್ಕೆ ಚಂದ ಒಳಗಿನ ರವೆ ಎಲ್ಲ ಕುದಿಬೇಕಲ್ರಿ. ಅದಕ್ಕೆ ಚಂದ ಎಣ್ಣೆ ಹುರಿಬೇಕು. ಮತ್ತು ಒಟ್ಟು ಒಂದು ಇದು ಆಗ್ಬಾರ್ದ್ರಿ, ಹೊಡೆದಿರ್ಬಾರ್ದ್ರಿ. ಇದಕ್ಕಂದ್ರೆ ಎಲ್ಲ ಎಣ್ಣೆಗೆಲ್ಲ ರವೆ ಸಕ್ಕರೆ ಎಲ್ಲ ಮಿಕ್ಸ್ ಆಗ್ಬಿಡ್ತೈತಿ. ನೋಡ್ರಿ ಕೆಂಪು ಹುರ್ಕೊಂಡಿನಿ. ಇವಾಗ ತೊಕ್ಕತ್ತೀನಿ ನೋಡ್ರಿ. ಈಗ ಮತ್ತೊಂದು ಸರಿ ಹಾಕ್ಕೊಳಗತ್ತೇನೆ ರೀ. ಓಸು ಇದೇ ರೀತಿ ಹುರ್ಕೋತೇನೆ ರೀ ಕೆಂಪಗಾಗಂಗ. ನೋಡ್ರಿ ಹೆಂಗೆ ಉಬ್ಬಲಾಗತ್ತವ ಅಂಥೇಳಿ. ಸೋಡಾ ಹಾಕಿವಲ್ರಿ ಅದಕ್ಕೆ ಉಬ್ಬುತ್ತಾವ. ನೋಡ್ರಿ ಎಷ್ಟು ಮಸ್ತಾಗಿ ಆಗ್ಯಾವ ಅಂತೇಳಿ. ಕಾರ್ತಿಕೆ ಎಷ್ಟು ಮಸ್ತಾಗಿ ಹೊಂಟಾವ ಅಂತೇಳಿ. ಇವಾಗ ಇವನು ತೊಗೊಳಗತ್ತೀನಿ ರೀ. ಎಣ್ಣೆ ಜಾಸ್ತಿ ಕಾಯ್ದದ, ಪಟ ಪಟ ಹುರ್ಲಿಗತ್ತಾವ್ರಿ. ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಕರ್ದಿನಲ್ರಿ. ಇವಾಗ ಅವು ಕರೆದ ಬಳಿಕ ಇವು ಒಂದಿಷ್ಟು ತುಂಬ್ಕೊಂಡು ಒಯ್ಲಾಗತ್ತೀನಿ ನೋಡ್ರಿ. ಇಲ್ಲೊಂದಿಷ್ಟು ಹಾಕಿದಲ್ರಿ, ಅವು ಇಷ್ಟು ತುಂಬ್ಕೊಂಡು ಒಯ್ಲಾಗತ್ತೀನಿ. ಇನ್ನೂ ಒಂದು ಸ್ವಲ್ಪ ಇಟ್ಟಿನಿ ರೀ. ಯಾಕಂದ್ರೆ ಇವೆಲ್ಲ ಮಧ್ಯಾಹ್ನ ಅಡುಗೆ ಮಾಡೋದಾಗಲ್ಲ, ರಾತ್ರಿಯೇ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಅಂತೇಳಿ. ಎಷ್ಟು ಆಗ್ತದೆ ಇವಾಗ ಅಷ್ಟು ಮಾಡೀನಿ. ಆಮೇಲೆ ಒಂದು 40-30 ಮಾಡೀನಿ ರೀ. ಆಮೇಲೆ ಒಂದಿಷ್ಟು ಹಿಟ್ಟಿಟ್ಟೀನಿ. ಅದಿಷ್ಟು ಸಂಜೆ ಅಳಿಗೆ ಮಾಡ್ತೀನಿ ರೀ. ಇವಾಗ ಇವು ತುಂಬ್ಕೊಂಡು ಹೊಂಟಿ ನೋಡ್ರಿ. ಇವಿಷ್ಟು ಕರಿಬೇಕಂತೇಳಿ ನೋಡ್ರಿ. ಇವಿಷ್ಟು ತಂದು ಕೆರೆ ಅಂದ್ರೆ ಕರ್ಲಿಯಾಗತ್ತೀನಿ ಎಣ್ಣೆಗೆ. ಯಾವ ರೀತಿ ಕೆಂಪಾಗ್ಯಾವ ಅಂತೇಳಿ. ಕೆಂಪ ಹುರಿಬೇಕ್ರಿ. ಭಾಳ ಚಂದ ಆತಾವ, ಟೇಸ್ಟಿ ಬರ್ತಾವ್ರಿ. ಬಿಸಿ ಬಿಸಿ ಇರೋದ್ರಾಗೆ ತಿನ್ಬೇಕ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ನೋಡ್ರಿ. ಇಷ್ಟು ಕರ್ದಿನಿ. ಇವಾಗ ಚಾಣಾಗಿ ಇಷ್ಟು ಅದಾವೆ. ಆಮೇಲೆ ಇನ್ನೂ ಕರ್ದು ಇಟ್ಕೊಳತ್ತೀನಿ. ಕರೆದು ಚಾಣಾಗಿ ಹಾಕಿ ಇಡ್ಲಾಗತ್ತೀನಿ ರೀ. ಯಾಕಂದ್ರೆ ಎಣ್ಣೆ ತಳಗೆ ಸೋರ್ತದೆ ಅಂತೇಳಿ. ಇಲ್ಲ ತಳಗಿಂದ ಕಾರ್ಚಿಕೆದಾಗ ಒಟ್ಟು ಎಣ್ಣೆ ಹೋಗಿ ಕುಂದಿರ್ತದೆ ಅಂತೇಳಿ ತಳಗೆ ಹಾಕ್ಲಾಗತ್ತೀನಿ ರೀ ಒಟ್ಟು. ನೋಡ್ರಿ ನಮ್ಮ ರಚ ಆಡ್ಲಾಗತ್ತಳ. ಕಾರ್ಚಿಕೆ ಮಣಿ ತೊಗೊಂಡಿಕೆರೆ ಇವರು ಬಿಸಿ ಬಿಸಿ ಕಾಯಿಸಿಗೆ ತಿನ್ನತ್ತಾರ ನೋಡ್ರಿ. ರಾಯಣ್ಣ ರಾಧಿಕಾ ಹೆಂಗಾಗ್ಯಾವ ರಾಯಣ್ಣ ಅನ್ನೋಣ ಮಸ್ತ್ ಆಗ್ಯಾವ ಅಂತ ಹೇಳತ್ತಿದ್ರು. ರಾಯಣ್ಣರೇ ಸೂಪರ್ ಆಗ್ಯಾವ ಅಂತ ಹೇಳತ್ತಿದ ನೋಡ್ರಿ. ಅಷ್ಟು ಕರ್ಲಿಗತ್ತೀನಿ. ಇನ್ನೊಂದು ಸ್ವಲ್ಪ ಉದಾವ, ಇನ್ನೊಂದು 7-8 ಅದಾವ್ರಿ. ದೊಡ್ಡ ಮಾಡಿನಲ್ರಿ ಲಾಸ್ಟಿಗೆ ಒಂದು ಸ್ವಲ್ಪ. ಅದಕ್ಕೆ 2-3 ಹಾಕ್ಲಾಗತ್ತೀನಿ ರೀ. ಅವು ಸಣ್ಣ ಮನೆಗೆ ಅವ ಅಲ್ರಿ, ಮತ್ತೆ ಎಲ್ಲಿ ಇಲ್ಲ. ಅದಕ್ಕಲಾಗೆ ದೊಡ್ಡ ಮಾಡೀನಿ ರೀ. ಇವಾಗ ಏನ್ರಿ ಬುತ್ತಿ ಬೇರೆಯವ್ರು ಇದ್ರಂದ್ರೆ ದೊಡ್ಡ ಸಣ್ಣ ಮಾಡ್ತಾರೆ ಅಷ್ಟೇ. ಸಣ್ಣ ಒಂದೊಂದು ಬಟ್ಟೆನಟ್ಟೆ. ನಾ ಇಲ್ಲಿ ಮನೆಗೆ ಅಂತೇಳಿ ದೊಡ್ಡ ಮಾಡೀನಿ ರೀ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ.